ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನ ಹುಪ್ಪಾರಹಳ್ಳಿ ಕೆರೆಯಲ್ಲಿ ನಿನ್ನೆ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿತ್ತು. ಸ್ಥಳೀಯರ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಜಯನಗರ ಪೊಲೀಸರು ಮೃತ ವ್ಯಕ್ತಿಯ ಸುಳಿವು ಪಡೆದು ಅವರ ಪತ್ನಿ ಹಾಗೂ ಮಗನನ್ನು ಕರೆಸಿ ಗುರುತು ಪತ್ತೆ ಹಚ್ಚಿದ್ದಾರೆ. ತುಮಕೂರಿನ ಉಪ್ಪಾರಹಳ್ಳಿ ಕೆರೆಯಲ್ಲಿ ನಿನ್ನೆ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿತ್ತು. ಸ್ಥಳೀಯರ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಜಯನಗರ ಪೊಲೀಸರು ಮೃತ ವ್ಯಕ್ತಿಯ ಸುಳಿವು ಪಡೆದು ಅವರ ಪತ್ನಿ ಹಾಗೂ ಮಗನನ್ನು ಕರೆಸಿ ಗುರುತು ಪತ್ತೆ ಹಚ್ಚಿದರು. ಮೃತ ವ್ಯಕ್ತಿಯ ಹೆಸರು 52 ವರ್ಷದ ರಾಮಾಂಜನಪ್ಪ ಎಂದು ಗುರುತಿಸಲಾಗಿದ್ದು, ಸದಾಶಿವನಗರದ ವಾಸಿ ಎನ್ನಲಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಮಗ ಅಭಿ ಮಾತನಾಡಿ, ಸೋಮವಾರ ಮನೆಯಿಂದ ಹೋದವರು ಮತ್ತೆ ಹಿಂದಿರುಗಲಿಲ್ಲ. ಈಗ ನೋಡಿದರೆ ಶವವಾಗಿ ಪತ್ತೆಯಾಗಿದ್ದಾರೆ ಎಂದರು. ಇನ್ನು ಮೃತದೇಹವನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಪರೀಕ್ಷೆಯ ನಂತರ ಮೃತ ವ್ಯಕ್ತಿಯ ಸಾವು ಹೇಗೆ ಸಂಭವಿಸಿತು ಎಂದು ತಿಳಿಯುತ್ತದೆ. ತೋರಿಸಿದ ಮೇಲೆ ಕ್ಲೋಸ್ ಮಾಡೋದು. ಯಾರೇನು ಮಾಡಿಲ್ಲ. ಇದು ಕಂಪ್ಲೇಂಟ್ ಕೊಟ್ಟು ಅವ್ರು ರೆಡಿ ಮಾಡ್ಕೊಂಡು ಅಲ್ಲಿ ಬರಬೇಕು. ಬಂದರೆ ಅದು ಅಷ್ಟೇ ನಾವು ಡಾಕ್ಟ್ರನ್ನ ಇಸ್ಕೊಬೇಕು. ಆಗಸ್ಟ್ 12ರಂದು ಗ್ರಂಥಪಾಲಕರ ದಿನಾಚರಣೆಯ ಅಂಗವಾಗಿ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯದ ಮುಂಭಾಗ ಗ್ರಂಥಾಲಯದ ಮೇಲ್ವಿಚಾರಕರಾದ ಪ್ರೇಮ್ ಕುಮಾರ್ ಉಪಸ್ಥಿತಿಯಲ್ಲಿ ಲಾಂಛನ ಸಹಿತ ಅರಿವು ಕೇಂದ್ರದ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು. ಆಗಸ್ಟ್ 12ರಂದು ಗ್ರಂಥಪಾಲಕರ ದಿನಾಚರಣೆಯ ಅಂಗವಾಗಿ ಲಾಂಛನ ಸಹಿತ ಅರಿವು ಕೇಂದ್ರದ ನಾಮಫಲಕಗಳನ್ನು ಅಳವಡಿಸಬೇಕೆಂದು ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯದ ಮುಂಭಾಗ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು. ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರಗಳ ಮುಂಭಾಗ ಲಾಂಛನ ಸಹಿತ ಅರಿವು ಕೇಂದ್ರದ ನಾಮಫಲಕವನ್ನು ಅಳವಡಿಸಬೇಕೆಂದು ರಾಜ್ಯ ಸರ್ಕಾರದ ಸುತ್ತೋಲೆ ಇರುವ ಹಿನ್ನೆಲೆಯಲ್ಲಿ ಇಂದು ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯದ ಮುಂಭಾಗ ಇಂದು ಅರಿವು ಕೇಂದ್ರದ ನಾಮಫಲಕವನ್ನು ಗ್ರಂಥಾಲಯದ ಮೇಲ್ವಿಚಾರಕರಾದ ಪ್ರೇಮ್ ಕುಮಾರ್ ಉಪಸ್ಥಿತಿಯಲ್ಲಿ ಗ್ರಾಮದ ಮುಖಂಡರುಗಳಿಂದ ನಾಮಫಲಕಗಳನ್ನು ಅನಾವರಣಗೊಳಿಸಲಾಯಿತು. ಇದೇ ವೇಳೆ ಗ್ರಂಥಾಲಯದ ಮೇಲ್ವಿಚಾರಕರಾದ ಪ್ರೇಮ್ ಕುಮಾರ್ ಮಾತನಾಡಿ, ಭಾರತದ ಗ್ರಂಥಾಲಯ ಚಳುವಳಿ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥ್ ಇವರು ಲೇಖಕರು, ಗಣಿತಶಾಸ್ತ್ರಜ್ಞರು ಮತ್ತು ಗ್ರಂಥಪಾಲಕರಾಗಿದ್ದ ಇವರ ಜನ್ಮದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆಗಸ್ಟ್ 12ರಂದು ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಸರ್ಕಾರದ ಆದೇಶದಂತೆ ಆಚರಣೆಯನ್ನು ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್, ಆರ್. ಶಿವಣ್ಣ, ಸೋಮಶೇಖರ್, ಚಂದ್ರು, ಅಮಾಸಯ್ಯ, ಲಕ್ಷ್ಮಯ್ಯ, ಕಾಟಯ್ಯ, ಮಂಜುನಾಥ್, ಶಿವರಾಮಯ್ಯ ಉಪಸ್ಥಿತರಿದ್ದರು. ಆಗಸ್ಟ್ 12ನೇ ತಾರೀಕು ಇಡೀ ರಾಜ್ಯದಲ್ಲಿ ಗ್ರಂಥಾಲಯದ ಮಹಾನ್ ಪಿತಾಮಹ ಎಸ್.ಆರ್. ರಂಗನಾಥ್ರವರ
ಒಟ್ಟು ಅಂಗವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಅದರ ಅಂಗವಾಗಿ ಸರ್ಕಾರ ಈ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳನ್ನು ಉನ್ನತೀಕರಣಗೊಳಿಸಿ ಅರಿವು ಕೇಂದ್ರ ಆಗಿ ಈ ಒಂದು ದಿನವನ್ನು ಆಚರಿಸೋದ್ರಿಂದ ಈ ಸರ್ಕಾರ ಪಂಚಾಯಿತಿ ಲೆವೆಲಲ್ಲಿ ಈ ಬೋರ್ಡನ್ನು ಅನಾವರಣ ಮಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಾರ್ವಜನಿಕರನ್ನು ಸೇರಿಸಿ ಈ ಒಂದು ಬೋರ್ಡ್ನ ಅನಾವರಣ ಮಾಡಿ ಸರ್ಕಾರ ಸುತ್ತೋಲೆ ಪ್ರಕಾರ ಇವತ್ತು ಆಚರಿಸಿದ್ದೀವಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ಪಡೆದ ಮಹಿಳೆಯರ ಜೀವ ಹಿಂಡುವುದಲ್ಲದೆ ರೌಡಿಸಂ ನಡವಳಿಕೆಯನ್ನು ತೋರುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಡಿವಾಣ ಹಾಕುವ ಸಲುವಾಗಿ ಡಿಎಸ್ಎಸ್ ಸಂಘಟನೆಗಳಿಗೆ ಹೆಣ್ಣು ಮಕ್ಕಳನ್ನು ಕಾರ್ಯಕರ್ತರನ್ನಾಗಿ ಪದಗ್ರಹಣ ಮಾಡಿಕೊಳ್ಳಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಫೈನಾನ್ಸ್ ಕಂಪನಿಗಳು ಸಾಲ ಪಡೆದ ಮಹಿಳೆಯರ ಜೀವ ಹಿಂಡುವುದಲ್ಲದೆ ಮಹಿಳೆಯರ ಮೇಲೆ ರೌಡಿಸಂ ನಡವಳಿಕೆಯನ್ನು ತೋರುತ್ತಿರುವ ಫೈನಾನ್ಸ್ ಕಂಪನಿಗಳನ್ನು ಕಡಿವಾಣ ಹಾಕುವ ಹಿನ್ನೆಲೆಯಲ್ಲಿ ಡಿಎಸ್ಎಸ್ ಸಂಘಟನೆಗೆ ಹೆಣ್ಣು ಮಕ್ಕಳು ಕಾರ್ಯಕರ್ತರನ್ನಾಗಿ ಪದಗ್ರಹಣ ಮಾಡಲಾಯಿತು. ಡಿಎಸ್ಎಸ್ ಸಂಘಟನೆಯಲ್ಲಿ ಶೋಷಿತ ಹೆಣ್ಣು ಮಕ್ಕಳು ಸಹ ಭಾಗಿಯಾಗಬಹುದು. ನಿಮ್ಮ ಸಮಸ್ಯೆಗಳನ್ನು ಹಾಗೂ ತಾಲೂಕಿನ ನೊಂದ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ಈ ಸಂಘಟನೆ ಮೂಲಕ ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿಎಸ್ಎಸ್ ಸಂಘಟನೆ ಸದಾ ಸಜ್ಜಾಗಿರುತ್ತದೆ ಎಂದು ಸಂಘಟನೆಗೆ ಹೆಣ್ಣು ಮಕ್ಕಳು ಪದಾಧಿಕಾರಿಗಳ ಅವಶ್ಯಕತೆ ಇದೆ. ಅವರ ಸಮಸ್ಯೆಯನ್ನು ಆಲಿಸುವ ಚೈತನ್ಯ ಮತ್ತು ಬಗೆಹರಿಸುವ ಕಾರ್ಯಾಗಾರವನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಡಿಎಸ್ಎಸ್ ಸಂಚಾಲಕರು ಕುಂದೂರು ಮುರಳಿ ಹಾಗೂ ಕುಂದೂರು ತಿಮ್ಮಯ್ಯ ಭರವಸೆ ನೀಡುವ ಮೂಲಕ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕಿಡಿಕಾರಿದರು. ತಾಲೂಕಿನ ನೀವು ಮಹಿಳಾ ಕಮಿಟಿ ಮಾಡಿರೋದು ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತ್ರನಾ? ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಇದು ಮಹಿಳಾ ಸಮಿತಿ ಇದೆ. ಈಗ ಎಲ್ಲಾ ಜಾತಿಯವರು ಒಳಗೊಂಡಾಗಿದೆ, ಇಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ. ಹಂಗಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿಯೇ ಹೋರಾಟ ಮಾಡಕ್ಕೆ ಮಹಿಳಾ ಒಕ್ಕೂಟನ ದಶಂಶ ಇದು ಮಾಡಿ ಅಷ್ಟೇ. ಅವ್ರು ಯಾವುದೇ ಕಾರಣದಲ್ಲೂ ಇವರಾಗಿ ಸಾಲ ಕೊಡಿ ಅಂತ ಯಾವ್ದು ಕೇಳಿಲ್ಲ. ಯಾಕೆ ನಿಮ್ಮ ಮಹಿಳೆಯರಲ್ಲಿ ಕೇಳೋದು ಉಂಟಾ? ಹಸು ತಾಂತೀರಾ, ಕುರಿ ತಾಂತೀರಾ, ಮೇಕೆ ತಾಂತೀರಾ ಅಂತ ಲೋನ್ ಕೊಡ್ತಾರೆ. ಮೇಲೆ ತಗೊಂಡಿದ್ರಲ್ವಾ? ಆ ದುಡ್ಡು ತಗೊಂಡ್ರಲ್ವಾ? ತಗೊಂಡ್ರು. ಆ ದುಡ್ಡಲ್ಲಿ ಹಸು ತಂದ್ರ, ಕುರಿ ತಂದ್ರ? ಚೆಕ್ ಮಾಡ್ಬೇಕಾಯ್ತಾ? ಅಲ್ಲ, ಒಂದು ನಿಮಿಷ. ನೀವು ತಗೊಂಡ್ಬೇಕಾದ್ರೆ ನಾವು ಒಂದ್ ನಿಮಿಷ, ನೀವು ಹೋಗ್ಬೇಕಾದ್ರೆ ಹಸು ತಾಂತೀನಿ, ಕುರಿ ತಾಂತೀನಿ ಅಂತ ಸಾಲ ಮಾಡಿದೀರಿ ತಾನೇ, ಸೈನ್ ಹಾಕಿದ್ರಲ್ವಾ? ನೀವು ನಿಮ್ ಜವಾಬ್ದಾರಿನ ತೋರ್ಸಿರ? ಅಲ್ಲಿ ಹಸು ತಂದ್ರು, ಕುರಿ ತಂದ್ರ ತಂದ್ಮೇಲೆ ಅದನ್ನ ಮಾರಾಟ ಮಾಡಿ ಅದನ್ನ ಬೆಳೆಸಿ ಬಂದಿದ್ರಲ್ಲ, ಅದನ್ನ ಕಟ್ಬೇಕಿತ್ತಲ್ವಾ? ಬಂದಿದೆ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಿಳಾ ಒಕ್ಕೂಟದ ತಾಲೂಕು ಸಂಚಾಲಕರಾಗಿ ಕೆಎಂ ಜಮೀಲಾ ಅವ್ರನ್ನ ಕೆಎಂ ಜಮೀಲಾ ಅವ್ರನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮಹಿಳಾ ಒಕ್ಕೂಟದ ತಾಲೂಕು ಸಂಚಾಲಕರಾಗಿ ಇವತ್ತು ಇವ್ರನ್ನ ತಾಲೂಕು ದಾಸಂಸ ಮಹಿಳಾ ಒಕ್ಕೂಟದ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದೆ. ಮಂಜುಳಾ ಅವ್ರನ್ನ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದೆ. ಆಶಾರಾಣಿ ಲಕ್ಷ್ಮಗೊಂಡಳ್ಳಿ ಇವ್ರನ್ನು ಸಹ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದೆ. ಸುಶೀಲಾ ನಡುಗಳ್ಳಿ ಇವ್ರನ್ನು ಸಹ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಈ ಏನು ಮಹಿಳಾ ಒಕ್ಕೂಟ ಇವತ್ತಿನಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಧಿಕೃತವಾಗಿ ಕೆಲಸ ಮಾಡುತ್ತೆ. ಕರ್ನಾಟಕದಲ್ಲಿ ತಡಿ ಒಂದು ನಿಮಿಷ. ಎಲ್ಲ ಆಯ್ತು. ಅವ್ರು ಇಟ್ಕೆ ಒಳಗೆ ಹೋಗ್ತಾರೆ ಸರ್, 150 ರೂಪಾಯಿ ತಗೊಂಡ್ ಬರ್ತಾರೆ. ಅವ್ರ 300 ರೂಪಾಯಿ ತಗೊಂಡ್ ಬರ್ತಾರೆ. ಆದ್ರೆ ಅವ್ರು ಸಂಘ ಏನ್ ಕಟ್ತಾರೆ, ಇವಾಗ ನಮ್ ತೋರ್ಸಿ ತಗೊಂಡಿರ್ತಾರೆ ಅವರು ನಮ್ ಜೊತೆ ಬೇಕಂತ. ಅವತ್ತೇನೋ ಮದ್ವೆನೋ ಮಾಡಿರ್ತಾರೋ, ಅವ್ರ ಹಾಸ್ಪಿಟಲ್ ಎಕ್ಸ್ಪೆನ್ಸಿವ್ ಕಟ್ಟಿರ್ತಾರೆ. ಇವಾಗ ಕಟ್ಟಾಗಲ್ಲ ಸರ್, ಅವ್ರು ಏನ್ ಮಾಡ್ಬೇಕು ಸರ್? ಇಲ್ಲ ಸರ್, ಕುತ್ಕೊಳಕ್ಕೆ ಸರ್, ಈ ಎದ್ದೊಳಕ್ ಕೊಡಲ್ಲ ಸರ್, ಊಟ ಮಾಡಕ್ ಅಡ್ಗೆ ಮಾಡಕ್ ಕೊಡಲ್ಲ ಸರ್. ಕುತ್ಕೊಂಡು ಕಟ್ಬಿಟ್ಟು ಎದ್ದೋಗಮ್ಮ, 6 ಗಂಟೆ ಕುತ್ಕೊಳ್ತೀವಿ ಸರ್ ಗ್ರಾಮೀಣ ಪಟ್ಟ ಸಂಘಕ್ಕೆ ಸರ್. ಅಲ್ಲಣ ಕೊಡಲ್ಲ ಸರ್, ನಾಷ್ಟ ಮಾಡಕ್ ಕೊಡಲ್ಲ, ಮಕ್ಳಿಗೆ ಮಾತಾಡ್ಸಂಗಿಲ್ಲ. ಗಂಡನಿಗೆ ಹಂಗೆ ಕುತ್ಕೊಂಡು ಕೊಟ್ಟು ಕೇಳ್ತಾರೆ ಸರ್. ಏನಾದ್ರು ಗಂಡಸರು ಬಂದ್ ಮಾತಾಡ್ತಾರೆ, ನಿಮ್ಗೆಲ್ಲಾರಿ ಕೊಟ್ಟಿರೋದು, ನಮ್ಗೆ ಹೆಂಗಸರು ಕೊಟ್ಟಿರೋದು, ಅವ್ರ ಹತ್ರ ಮಾತಾಡ್ತೀವಿ ಅಂತ ಗುಂಪಲ್ಲಿ ಸೇರಿಸ್ಕೊಂಡು ಅಯ್ಯೋ ಅನ್ಸ್ತಾರೆ ಸರ್.
ಅದಕ್ಕೆ ಸರ್ ನಾವು ಟೈಮ್ ಕೇಳ್ತಾ ಇರೋದು, ಅದಕ್ಕೆ ಸರ್ ನಾವು ಸಂಘದ ಬಗ್ಗೆ ಹೋರಾಟ ಮಾಡ್ತಾ ಇರೋದು. ಅದೇ ಪ್ರಾಬ್ಲಮ್ ಸರ್, ಮೇನ್ ಪ್ರಾಬ್ಲಮ್. ಇವಾಗ ಹೇಳಿದ್ರಲ್ಲ ಕೆನರಾ ಬ್ಯಾಂಕ್ ಅಲ್ಲ ಸರ್, ಯಾರ್ಯಾರು ಇವ್ರು ಹೇಳಿದ್ರು ಸರ್, ಇಲ್ಲಿ ಎಲ್ಲ ಕೇಳ್ಬಿಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿದೆ, ಸಂಘದಲ್ಲಿ ಕಾಸು ತೊಗೊಂಡಿರ್ತೀವಿ ಸರ್. ಬೇರೆ ಕಡೆ ಹೆಂಗಿರುತ್ತೆ ಗೊತ್ತಾ, ಟೈಮ್ ಕೊಡ್ತಾರೆ ಸರ್. ನನ್ನ ಕೈಲಿ ಸರ್ ಈ ವರ್ಷ ನನಗೆ ಕೊರೋನಾ ಬಂದ್ಬಿಟ್ಟೈತೆ, ಏನೋ ಒಂದು ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಸೀಸರಿಂಗ್ ಆಗೈತೆ, ಡೆಲಿವರಿ ಆಗೈತೆ, ಏನೋ ಪ್ರಾಬ್ಲಮ್ ಇರುತ್ತೆ ನನಗೆ, ಪರ್ಸನಲ್ ಆಗಿರುತ್ತೆ ಸರ್. ಎಲ್ಲರಿಗೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಹೆಂಗಸ್ರಿಗೆ ಇದ್ದೇ ಇರುತ್ತೆ. ಅವ್ರ ಮಗಳಿಗೂ ಹುಷಾರಿಲ್ಲ, ಅವ್ರ ಮಗಳು ದೊಡ್ಡೋಳಾದ್ರು, ಮದುವೆ ಆಗೈತೆ, ಹೆರಿಗೆ, ಬಾಳಂತಿ ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಸರ್. ಈ ಸಲ ಹೇಳ್ತೀವಿ ನಾವು, ನೆಕ್ಸ್ಟ್ ಸಲ ಕೊಡ್ತೀವಿ ಕಣೆ ಅಂತ ಹೇಳ್ತೀವಿ. ಇವ್ರು ಮಾತ್ರ ಕೇಳಲ್ಲ ಸರ್, ಸಂಘದವರು ವಿತ್ ಎನಿ ಕಾಸ್ಟ್ ಕೇಳಲ್ಲ. ಕಟ್ಲಿ ಅಂತ ಹಾಕ್ಕೊಟ್ಟು ಎಷ್ಟೊಂದು ಮಾತಾಡ್ತಾರೆ, ಅವ್ರು ತಗೊಂಡು ಚೆನ್ನಾಗಿತ್ತು, ಇವಾಗ ಯಾಕಮ್ಮ ನಾವು ಕಟ್ಬೇಕು ನಿನ್ನ ಹತ್ರ ಸಂಘ ಅಂತ ಬೈತಾರೆ ಸರ್. ಆ ಫೋರ್ಸಿಗೆ ಇವ್ರ ಕಡೆಯಿಂದಾದ್ರೂ ಫೋರ್ಸು ಮರ್ಯಾದೆ ಹೋಗಿರುತ್ತೆ ಫ್ರೆಂಡ್ಸ್ ಹತ್ರ. ಅಯ್ಯೋ ಸಂಘ ಕಟ್ಟಿಲ್ಲ ಇವಳು, ಇವತ್ತು ಸಂಘ ಕಟ್ಟಿಲ್ಲ, ದೊಡ್ಡದಾಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಇವರು ಬೇರೆ ಮಾನ ಮರ್ಯಾದೆ ತೆಗೆದಿರ್ತಾರೆ. ಅದ್ರಲ್ಲಿ ಪ್ಲಸ್ ಸರ್ಗಳು, ಇವ್ರು ಒಬ್ರು ಸರ್ ಇರಲ್ಲ, ಒಬ್ರು ಸರ್ ಬಂದ್ಬಿಟ್ರೆ ಇನ್ನೂ 4 ಸರ್ ಕರ್ಕೊಂಡು ಬಂದಿರ್ತಾರೆ. ಇವ್ರು ಮ್ಯಾನೇಜರು, ಇವ್ರು ಹೆಡ್ ಮ್ಯಾನೇಜರು, ಇವ್ರು ಕಟ್ಟಲೇಬೇಕು, ನಮ್ದು ಆಫೀಸಲ್ಲಿ ಬಿಡಿಸ್ಕೊಳ್ಳಲ್ಲ ಕಣಮ್ಮ ಅಂತ ಕರ್ಕೊಂಡು ಬಂದಿರ್ತಾರೆ. ಅವ್ರ ಮನೆ ಮುಂದೆ ಚೇರ್ ಹಾಕೊಂಡು ಲೈನಾಗಿ ಕೂತಿರ್ತಾರೆ ಸರ್. ಆ ಕಡೆಯಿಂದ ಗಂಡ ಬಂದಿರ್ತಾನೆ, ಆ ಕಡೆಯಿಂದ ಮಕ್ಕಳು ಬಂದಿರ್ತಾರೆ, ಅವ್ರ ಮನೆಯಿಂದ ಎಲ್ಲ ಮರ್ಯಾದೆ ಹೋಗುತ್ತೆ. ಎಲ್ಲರೂ ಊರಾಗ ಹೇಳ್ಕೊಂತಿರ್ತಾರೆ, ಜಮೀಲ್ ಅವ್ರ ಮನೆ ಮುಂದೆ ಒಂದು 4 ಸಂಘದವ್ರು ಕೂತ್ಕೊಂಡಿದ್ರು, ಅವಳು ಇವತ್ತು ಕಂತು ಕಟ್ಟಿಲ್ವಂತೆ, ಇಷ್ಟು ದಿವಸ ಮೆರಿತಾ ಇದ್ಲು ಕಟ್ಟಿ ಈ ಸಲ ಕಂತು ಕಟ್ಟಿಲ್ಲ. ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಒಳಗೆ ನಮ್ಗೆ ಗೊತ್ತಿರುತ್ತೆ ಸರ್. ಅವಾಗ ಏನು ಮಾಡ್ತೀವಿ, ಆ ಫೋರ್ಸಿಗೆ ಈ ಕಡೆ ನಗ್ತಾ ಇದ್ದಾರಲ್ಲ ಫ್ರೆಂಡ್ಸು, ಅವ್ರ ಮುಂದೆ ಒಂದು ಚೂಡಿದಾರ ಹಾಕೊಂಡಿಲ್ಲ ಅಂದರೆ ಅದು ಅಳು ಬಂದುಬಿಡುತ್ತೆ. ಅದ್ರಲ್ಲಿ ಸಂಘ ಕಟ್ಟಿಲ್ಲ ಅಂದರೆ ಹೋಗಿ ನೇಣ ಹಾಕೊಬಿಡ್ತೀವಿ ಸರ್. ಇದೇ ಆಗ್ತಾ ಇರೋ ಪ್ರಾಬ್ಲಮ್, ಏನು ಸಂಘದ ಪ್ರಾಬ್ಲಮ್. ನೀವು ಕೇಳಿದ್ರಲ್ಲ ಏನಾಗುತ್ತಮ್ಮ, ತಗೊಳೋದು ಬುದ್ಧಿ ಇತ್ತು, ಕೊಡೋದು ಬುದ್ಧಿ ಇಲ್ವಾ ಅಂತ. ಸ್ವಲ್ಪ ಜನ, ಸ್ವಲ್ಪ ಜನ ಕಟ್ತಾ ಇದ್ರು ಸರ್. ಇನ್ನೂ ಸ್ವಲ್ಪ ಜನ ಅಂದರೆ 50% ಜನ ತುಂಬ ಸ್ಟ್ರೈನಲ್ಲಿ ಇದ್ರು ಸರ್. ಒಬ್ಬೊಬ್ರು ಮನೇಲಿ ಹೆಂಗೆ ಗೊತ್ತಾ, ನಮ್ಮೂರಲ್ಲಿ ಕರಡಿ ಸಾಬ್ರು ಪಾಳ್ಯದಲ್ಲಿ ಸರ್, ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಆ ಸಂಘ ಸಂಸ್ಥೆಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ಏನ್ ನಮ್ಮ ಕೈಲಿ ಕಟ್ಟಕ್ ಆಗ್ತಿಲ್ಲ, ನಮಗೆ ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ. ಇವ್ರು ಹೋಗಿ ಇವ್ರನ್ನ ತೇಜೋವಧೆ ಮಾಡ್ತಿರ್ತಕ್ಕಂಥವ್ರು, ಅಲ್ಲೇ ಇರ್ತಕ್ಕಂಥವ್ರು ಪ್ರಬಲರು, ನಮ್ಮ ಕೈಲಿ ದುಡ್ಡು ಇರುತ್ತೆ, ನಾ ಕಟ್ಕೊಂಡು ಹೋಗ್ತೀನಿ. ಇವ್ರ ಕೈಲಿ ಕಟ್ಟಕ್ ಆಗ್ತಿಲ್ಲ, ಕೈ ಮಾಡ್ಕೊಂಡು ತಿನ್ನೋಷ್ಟು ಶಕ್ತಿ ಇಲ್ಲ, ಇವ್ರ ಕೈಲಿ ಬದುಕಕ್ ಆಗ್ತಿಲ್ಲ. ಎಲ್ಲ ಈ ತರದನ್ನ ಕೆಲವು ಲೋಕಲೈಸ್ನ ಉಪಯೋಗಿಸ್ಕೊಂಡು ಈ ಮೈಕ್ರೋ ಫೈನಾನ್ಸ್ ಸಾಲ ಕೊಡ್ತಾರಲ್ಲ, ಅವ್ರನ್ನು ಈ ಮಹಿಳೆಯರನ್ನ ಬೆದರ್ಸಂತ ಕೆಲಸ ಮಾಡ್ತಾರೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ಈಗ ಏನಾಗಿದೆ, ಒಂದು ನಿಮಿಷ, ಮೈಕ್ರೋ ಫೈನಾನ್ಸ್ ಪರವಾಗಿ ಮಾತಾಡ್ತಾರೆ. ಮೈಕ್ರೋ ಫೈನಾನ್ಸ್ ಪರವಾಗಿ ಮಾತಾಡ್ತಾರೆ. ದುಡ್ಡು ತಾಂಡಲ್ವಾ, ದುಡ್ಡು ಕೊಟ್ಟದ್ದು ದೊಡ್ಡರ ಕೆಟ್ಟಾರ, ಕಟ್ರಿ ಅಂತಾರೆ. ಇವ್ರು ದೂರ ತಾಣ ಕೊಟ್ಟರೆ ದೂರನೇ ತಾಣಲ್ಲ. ಯಾಕೆ ಅವ್ರು ಪ್ರಾಣಾತ್ಯ ಮಾಡ್ಕೋಬೋದಾ, ನೇಣಾಕೆ ಸಾಯ್ಬೋದಾ, ಅದನ್ನ ಕೇಳಲ್ಲ. ಇವ್ರು ಕೇಳದೇನು, ಕಟ್ರಿ ಯಾಕೆ ಕೊಟ್ಟ. ಹಂಗೆ ಇಡೀ ಕಂಬಾಲಪಲ್ಲಿ ಹೋರಾಟ, ಬೆಳ್ಳಿಗೆರೆ ಮೂತ್ರ ಕುಡಿಸಿದ ಹೋರಾಟ, ಈ ಥರದ್ದು. ಆಮೇಲೆ ಚಂದ್ರಗುತ್ತಿಯಲ್ಲಿ ಮಹಿಳೆಯರನ್ನು ಬೆತ್ತಲೆ ಮಾಡಿ ಮೆರವಣಿಗೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಿಳೆಯರನ್ನ ಬೆತ್ತಲೆ ಮಾಡಿ ಪ್ರದರ್ಶನ ಮಾಡೋದು, ಧರ್ಮಕ್ಕೆ ಹೆಣ್ಣುಮಕ್ಕಳಿಗೆ ಅಪಮಾನ ಮಾಡಿದಂಥ ಇದು ಕೃತ್ಯ. ಇದನ್ನು ನಾವು ಸಹಿಸಲ್ಲ, ಇದನ್ನು ಈ ಕೂಡಲೇ ಸರ್ಕಾರ ರದ್ದು ಮಾಡಬೇಕು ಅಂತ ಬೃಹತ್ ಹೋರಾಟವನ್ನು ಮಾಡ್ತು. ಚಂದ್ರಗುತ್ತಿಯ ಹೋರಾಟ ಅದು, ಹಂಗಾಗಿ ಅದನ್ನು ರದ್ದು ಮಾಡೋದು. ಆ ಥರ ಎಲ್ಲ ಸಮುದಾಯಗಳ ಪರವಾಗಿ, ಎಲ್ಲ ಜಾತಿಯ ಪರವಾಗಿ, ಎಲ್ಲ ಶೋಷಿತರ ಪರವಾಗಿ ಚಳವಳಿನ ಮಾಡ್ತಾಯಿದ್ವಿ ನಾವು. ಇಲ್ಲೇ ಎಕ್ಸಾಂಪಲ್, ಈ ತಾಲೂಕಿನಲ್ಲಿ ಅಣೆಕಟ್ಟೆಯಲ್ಲಿ ಒಂದು ಮಹಿಳೆ ಅತ್ಯಾಚಾರ ಆಯಿತು. ಅಣೆಕಟ್ಟೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಹೋರಾಟ ಮಾಡಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಂಡಿ ತುಂಡಾಗಿ ಭಾರೀ ಪ್ರಮಾಣದ ನೀರು ನದಿಗೆ ಹರಿದು ಬರುತ್ತಿದ್ದು, ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಒಂದೇ ದಿನಕ್ಕೆ 35,000 ಕ್ಯೂಸೆಕ್ ನೀರು ಹರಿದು ಹೋಗುತ್ತಿದ್ದು, ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಸೂಚನೆ ನೀಡಲಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಂಡಿ ತುಂಡಾಗಿ ಭಾರೀ ಪ್ರಮಾಣದ ನೀರು ನದಿಗೆ ಹರಿಯುತ್ತಿದ್ದು, ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ತುಂಡಾದ ಪರಿಣಾಮ ಸುಮಾರು 35,000 ಕ್ಯೂಸೆಕ್ ನೀರು ಹರಿದು ಹೋಗುತ್ತಿದ್ದು, ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಸೂಚನೆ ನೀಡಲಾಗಿದೆ. ರಾತ್ರೋರಾತ್ರಿ ಕ್ರಸ್ಟ್ ಗೇಟ್ ತುಂಡಾಗಿ ಭಾರೀ ಪ್ರಮಾಣದ ನೀರು ನದಿಗೆ ಹರಿದು ಬರುತ್ತಿರುವ ಪರಿಣಾಮ ಹಂಪಿಯ ಸ್ಮಾರಕಗಳು ಜಲಾವೃತಗೊಂಡಿವೆ. ನದಿ ಪಾತ್ರದಲ್ಲಿರುವ ಹೊಲಗದ್ದೆಗಳು ಜಲಮಯವಾಗಿವೆ.
ಸಚಿವ ಶಿವರಾಜ್ ತಂಗಡಗಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆ ವಹಿಸುವಂತೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಲಸಂಪನ್ಮೂಲ ಸಚಿವ ಡಿಕೆಶಿ ಅವರು ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರೊಂದಿಗೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ 2024ಕ್ಕೆ ಪ್ಯಾರಿಸ್ನ ಸ್ಟೇಡ್ ಡಿ ಫ್ರಾನ್ಸ್ನಲ್ಲಿ ಅದ್ದೂರಿ ಸಮಾರೋಪ ಸಮಾರಂಭದೊಂದಿಗೆ ತೆರೆ ಬಿದ್ದಿದೆ. ಕ್ರೀಡಾಲೋಕದ ಹಬ್ಬದ ವಿದಾಯದ ಕಾರ್ಯಕ್ರಮವು ಮುಂದಿನ 2028ರ ಒಲಿಂಪಿಕ್ ಕ್ರೀಡಾಕೂಟದ ತಾಣವಾದ ಲಾಸ್ ಏಂಜಲೀಸ್ಗೆ ಜವಾಬ್ದಾರಿ ರವಾನಿಸಲಾಗಿದೆ. ಪ್ಯಾರಿಸ್ ಒಲಿಂಪಿಕ್ 2024ಕ್ಕೆ ಪ್ಯಾರಿಸ್ನ ಸ್ಟೇಡ್ ಡಿ ಫ್ರಾನ್ಸ್ನಲ್ಲಿ ಅದ್ದೂರಿ ಸಮಾರೋಪ ಸಮಾರಂಭದೊಂದಿಗೆ ತೆರೆ ಬಿದ್ದಿದೆ. ಕ್ರೀಡಾಲೋಕದ ಹಬ್ಬದ ವಿದಾಯದ ಕಾರ್ಯಕ್ರಮವು ಮುಂದಿನ 2028ರ ಒಲಿಂಪಿಕ್ ಕ್ರೀಡಾಕೂಟದ ತಾಣವಾದ ಲಾಸ್ ಏಂಜಲೀಸ್ಗೆ ಜವಾಬ್ದಾರಿ ರವಾನೆಗೆ ಸಾಕ್ಷಿಯಾಯಿತು. ला28 ಲಾಸ್ ಏಂಜಲೀಸ್ 2028ರ ಹಸ್ತಾಂತರಿಸುವಾಗ ಕ್ಯಾಲಿಫೋರ್ನಿಯಾದ ಗಾಯಕ HER ಅಮೆರಿಕದ ರಾಷ್ಟ್ರಗೀತೆಯನ್ನು ಹಾಡಿದ್ದಾರೆ. ಟಾಮ್ ಕ್ರೂಸ್ ರಪ್ಲಿಂಗ್ ಸಾಹಸ ಪ್ರದರ್ಶಿಸಿದರು. 40 ಚಿನ್ನ, 44 ಬೆಳ್ಳಿ ಮತ್ತು 42 ಕಂಚು ಸೇರಿದಂತೆ ಒಟ್ಟು 126 ಪದಕಗಳೊಂದಿಗೆ ಪ್ಯಾರಿಸ್ ಒಲಿಂಪಿಕ್ ಪದಕ ಪಟ್ಟಿಯಲ್ಲಿ USA ಅಗ್ರಸ್ಥಾನ ಪಡೆಯಿತು. ಎರಡನೇ ಸ್ಥಾನದಲ್ಲಿರುವ ಚೀನಾ 40 ಚಿನ್ನ, 27 ಬೆಳ್ಳಿ ಹಾಗೂ 24 ಕಂಚಿನ ಪದಕಗಳೊಂದಿಗೆ ಒಟ್ಟು 91 ಪದಕಗಳನ್ನು ಗೆದ್ದಿದೆ. 20 ಚಿನ್ನ, 12 ಬೆಳ್ಳಿ ಮತ್ತು 13 ಕಂಚಿನ ಪದಕಗಳೊಂದಿಗೆ ಒಟ್ಟು 45 ಪದಕಗಳನ್ನು ಜಯಿಸಿದ ಜಪಾನ್ 3ನೇ ಸ್ಥಾನ ಗಳಿಸಿತು. 1 ಬೆಳ್ಳಿ ಪದಕ ಮತ್ತು 5 ಕಂಚಿನ ಪದಕಗಳೊಂದಿಗೆ ಒಟ್ಟು 6 ಪದಕಗಳನ್ನು ಜಯಿಸಿದ ಭಾರತವು 71ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು. 117 ಭಾರತೀಯ ಅಥ್ಲೆಟ್ಗಳ ತಂಡವು ಜಾಗತಿಕ ಕ್ರೀಡಾಕೂಟಕ್ಕೆ ಪದಕಗಳಿಗಾಗಿ ಸೆಣಸಾಡಿತು. ಶೂಟರ್ ಮನು ಭಾಕರ್ ಈ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ಗೆದ್ದುಕೊಟ್ಟರು. ಅಲ್ಲದೆ ಕಂಚಿನ ಪದಕದೊಂದಿಗೆ ಒಲಿಂಪಿಕ್ ಶೂಟಿಂಗ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಪದಕ ಗೆದ್ದುಕೊಟ್ಟರು. ಅಲ್ಲದೆ ಕಂಚಿನ ಪದಕದೊಂದಿಗೆ ಒಲಿಂಪಿಕ್ನ ಶೂಟಿಂಗ್ನಲ್ಲಿ ಪದಕ ಗೆದ್ದುಕೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜೊತೆಗೆ ಸರ್ಬೋಜ್ ಸಿಂಗ್ ಜೊತೆ ಮಿಶ್ರ ತಂಡದಲ್ಲಿಯೂ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿಗೆ ಕೊರಳೊಡ್ಡಿದ ಮನು ಭಾಕರ್ ಒಂದೇ ಒಲಿಂಪಿಕ್ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಎಂಬ ದಾಖಲೆ ಬರೆದರು. ಸರ್ಬೋಜ್ ಸಿಂಗ್ ಜೊತೆಗೆ ಮನು ಗೆದ್ದ ಪದಕವು ಶೂಟಿಂಗ್ನಲ್ಲಿ ನಮ್ಮ ದೇಶದ ತಂಡವೊಂದರ ಚೊಚ್ಚಲ ಪದಕವಾಗಿದೆ. ಸ್ವಪ್ನಿಲ್ ಕುಸಾಲೆ ಶೂಟಿಂಗ್ನಲ್ಲಿ ಭಾರತಕ್ಕೆ 3ನೇ ಪದಕ ತಂದರು. ಇದು ಒಂದೇ ಒಲಿಂಪಿಕ್ನಲ್ಲಿ ಈ ಕ್ರೀಡೆಯಲ್ಲಿ ಮೂಡಿಬಂದ ಭಾರತದ ಶ್ರೇಷ್ಠ ಸಾಧನೆಯಾಗಿದೆ. 50 ಮೀಟರ್ ರೈಫಲ್ 3 ಪೊಸಿಷನ್ನಲ್ಲಿ ಭಾರತಕ್ಕೆ ಬಂದ ಮೊದಲ ಪದಕ ಇದಾಗಿದೆ. ಬೆಂಗಳೂರು ನಗರದಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿದೆ. ಬನಶಂಕರಿ, BTM ಲೇಔಟ್, ಬಸವನಗುಡಿ, KR ಮಾರ್ಕೆಟ್, JC ನಗರ, ರಾಜಾಜಿನಗರ, ವಿಜಯನಗರ, ಕಾಮಾಕ್ಷಿಪಾಳ್ಯ, ಯಶವಂತಪುರ ಸೇರಿದಂತೆ ಬಹುತೇಕ ಏರಿಯಾಗಳಲ್ಲಿ ಭಾನುವಾರ ತಡರಾತ್ರಿ 2 ಗಂಟೆ ಸುಮಾರಿಗೆ ಆರಂಭವಾದ ಮಳೆ ಬೆಳಗ್ಗೆಯವರೆಗೂ ಸುರಿದ ಪರಿಣಾಮ ಕೆಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಂಗಳೂರು ನಗರದಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿದೆ. ಬನಶಂಕರಿ, BTM ಲೇಔಟ್, ಬಸವನಗುಡಿ, KR ಮಾರ್ಕೆಟ್, JC ರಸ್ತೆ, ರಾಜಾಜಿನಗರ, ವಿಜಯನಗರ, ಕಾಮಾಕ್ಷಿಪಾಳ್ಯ, ಯಶವಂತಪುರ ಸೇರಿದಂತೆ ಬಹುತೇಕ ಏರಿಯಾಗಳಲ್ಲಿ ಭಾನುವಾರ ತಡರಾತ್ರಿ 2 ಗಂಟೆ ಸುಮಾರಿಗೆ ಆರಂಭವಾದ ಮಳೆ ಬೆಳಗ್ಗೆಯವರೆಗೂ ಸುರಿದ ಪರಿಣಾಮ ಕೆಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರ ಮಳೆಯಿಂದಾಗಿ BTM ಲೇಔಟ್ನ 2ನೇ ಹಂತದ ಬಹುತೇಕ ಏರಿಯಾಗಳಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ಚೆನ್ನೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದ್ದಾರೆ. ಇತ್ತ ಅಂಡರ್ ಪಾಸ್ನಲ್ಲಿ ನೀರು ನಿಂತ ಪರಿಣಾಮ ಆಂಬ್ಯುಲೆನ್ಸ್ ಕೆಟ್ಟು ನಿಂತ ಘಟನೆ ಓಕಳಿಪುರಂನಲ್ಲಿ ನಡೆದಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಮುಂಭಾಗ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ. KR ಮಾರ್ಕೆಟ್ ಸುತ್ತಮುತ್ತಲಿನ ಚಿಕ್ಕಪೇಟೆ, ಸುಲ್ತಾನ್ಪೇಟೆ, ಬಳೆಪೇಟೆ,
ಕಾಟನ್ಪೇಟೆ ಸಂಪರ್ಕಿಸುವ ರಸ್ತೆಗಳು ನೀರು ತುಂಬಿಕೊಂಡು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಮಳೆ ಸೃಷ್ಟಿಸಿರುವ ಅವಾಂತರದಿಂದಾಗಿ ಬೆಳಗ್ಗೆ ಕೆಲಸಕ್ಕೆ ತೆರಳುವವರು ಸಹ ಕಿರಿಕಿರಿ ಅನುಭವಿಸುವಂತಾಗಿದ್ದು, ಇಂದು ಸಹ ಮಳೆಯಾಗುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ. ಇಷ್ಟಿತ್ತು ಇವತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.